ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಕಮಿಟಿಯನ್ನು ರಚನೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಈ ಸಮಿತಿ ಭೇಟಿಯನ್ನು ಕೊಡುತ್ತೆ. ಯಾಕಂತ ಹೇಳಿದ್ರೆ ಈಗ ಸರ್ಕಾರ ಕೂಡ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿತ್ತು, ಅಸ್ತು ಅಂತ ಹೇಳಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನು ಆಡಿಸಬೇಕು ಅಂತ IPL ಸೇರಿದಂತೆ ಬೇರೆ ಬೇರೆ ಟೆಸ್ಟು, ಒನ್ ಡೇ ಎಲ್ಲ ಮಾದರಿ ಕ್ರಿಕೆಟ್ಗಳನ್ನು ಆಡಿಸಬೇಕು ಅಂತ ಹೇಳಿ ಅವಕಾಶ ಸಿಕ್ಕಿತ್ತು. ಈಗ ಸಮಿತಿಯಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗು, GB ಆಯುಕ್ತರು, ಅಗ್ನಿಶಾಮಕ ಅಧಿಕಾರಿಗಳಿದ್ದಾರೆ. ಆ ಒಂದು ಕಮಿಟಿ ಭೇಟಿಯನ್ನು ಕೊಡುತ್ತೆ. ಸಂಜೆ 5 ಗಂಟೆಗೆ ಗೃಹ ಸಚಿವರಿಗೆ ವರದಿಯನ್ನು ಕೊಡುತ್ತೆ ಈ ಒಂದು ಸಮಿತಿ. ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸುವ ಬಗ್ಗೆ KSCA ಮನವಿಯನ್ನು ಮಾಡಿದೆ. ಪರಮೇಶ್ವರ್ ಬಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರು KSCA ಅಧ್ಯಕ್ಷರು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವಕಾಶ ಸಿಗುತ್ತಾ ಇಲ್ವಾ? ಖಂಡಿತವಾಗಲೂ ಅವಕಾಶ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಕರ್ನಾಟಕದಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಅದರಲ್ಲೂ IPL ಪಂದ್ಯವನ್ನು ಇಲ್ಲೇ ಶುರು ಮಾಡಬೇಕು ಅಂತ ವೆಂಕಟೇಶ್ ಪ್ರಸಾದ್ ಅವರು ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಉದ್ಘಾಟನಾ ಪಂದ್ಯ ಇರುತ್ತಲ್ವ, ಅದನ್ನ ಇಲ್ಲೇ ನೆರವೇರಿಸಬೇಕು ಅಂಥೇಳಿ. ಆದರೆ ಈಗ ಪೊಲೀಸ್ ಇಲಾಖೆ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಪಾಲನೆ ಮಾಡಬೇಕು ಅಂತ KSCA ಅವರು ಹೇಳಿತ್ತು. ಅಂದರೆ ಅಲ್ಲಿನ ಎಕ್ಸಿಟ್ ಟು ಎಂಟ್ರಿ ಗೇಟ್ ಆಗಿರ್ಬೋದು, ಇಷ್ಟು ಜನರಿಗೆ ಕೂರ್ಲಿಕ್ಕೆ ಮಾತ್ರ ವ್ಯವಸ್ಥೆ ಮಾಡೋದಾಗಿರ್ಬೋದು, ಆ್ಯಂಬ್ಯುಲೆನ್ಸ್ ವಾಹನಗಳು ನಿಲ್ಲಿಕ್ಕೆ ಆಗಿರ್ಬೋದು, ಅದರ ಜೊತೆಗೆ ಎಲ್ಲೆಲ್ಲಿ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗುತ್ತೋ ಅಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಬೇಕು. ಹೀಗೆ ಸಾಕಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ ಪೊಲೀಸರು ನೀಡಿದರು. ಅದನ್ನು ನೀವು ಫಾಲೋ ಮಾಡಿದರೆ, ಅದರ ಪ್ರಕಾರ ನೀವು ನಡ್ಕೊಂಡ್ರೆ ಅವಕಾಶ ಖಂಡಿತವಾಗಲೂ ಸಿಗುತ್ತೆ ಅನ್ನುವಂಥ ಹಿಂಟನ್ನು ಕೂಡ ಕೊಡಲಾಗಿತ್ತು. ಆದರೆ ಈಗ KSCA ಮತ್ತೆ ಸರ್ಕಾರದ ಬಳಿ ಮನವಿಯನ್ನು ಮಾಡಿಕೊಂಡಿದೆ, ಪ್ರೇಕ್ಷಕರಿಲ್ಲದೆ ಅವಕಾಶವನ್ನು ಕೊಡಬೇಕು ಅಂತ. ಯಾಕೆಂದರೆ ಸಹಜವಾಗಿಯೇ ಬೆಂಗಳೂರಲ್ಲಿ ಮ್ಯಾಚ್ ನಡೀತು ಅಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದೇ ಬರ್ತಾರೆ. ಹೌದು, ಯಾವುದೇ ಮ್ಯಾಚ್ ಆಗಿರ್ಬೋದು. IPL ಅಂತರೂ ಕೇಳಲೇಬಾರ್ದು ನಾವು. IPL ಮ್ಯಾಚ್, ಅದರಲ್ಲೂ RCB ಮ್ಯಾಚ್ ಏನಾದರೂ ಇದ್ದರೆ ಹಿಡಿಯೋಕ್ಕಾಗಲ್ಲ, ಅಷ್ಟು ಜನ ಅಭಿಮಾನಿಗಳು ಬಂದಿರ್ತಾರೆ. ಯಾಕೆಂದರೆ ಕಾಲು ತುಳಿತಾಯಿತು, 11 ಜನ ಸತ್ತು ಹೋಗ್ಬಿಟ್ರು. ಮತ್ತು ಸರ್ಕಾರಕ್ಕೆ ಕೂಡ ಕೆಟ್ಟ ಹೆಸರು ಬಂತು, ಮುಜುಗರ ಆಯಿತು. KSCA ಕೂಡ ಹೊಣೆಗಾರನಾಗಿ ಮಾಡಲಾಯಿತು. ಮತ್ತೆ ಅಂಥ ಅವಘಡಗಳಾಗಬಾರ್ದಲ್ವ. ಹಾಗಾಗಿಯೇ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಶಿಸ್ತುಬದ್ಧವಾಗಿ ಅವಕಾಶವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಈಗ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರು ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರ್, GBA ಕಮಿಷನರ್ ಎಲ್ಲ ಸೇರಿ, PWD, ಫೈರ್, ಹೆಲ್ತ್, ಎಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ ಅಲ್ಲ, IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅದಕ್ಕೂ ಅವ್ರು ಹೇಳೋದು ಏನಂದರೆ, ಅವರ ರಿಕ್ವೆಸ್ಟ್ ಇರೋದು KSCA ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತೀವಿ. ಸೊ ಅದಕ್ಕೆ ನಾವು ನಮ್ಮ ಈ ಕಮಿಟಿ ಕಾನ್ಸ್ಟಿಟ್ಯೂಟ್ ತಾನೇ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವರು ವಿಸಿಟ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಸರಿ, ಮೇಲೆ ಡಿಸಿಷನ್ ತಗೊಳ್ತಾರೆ. ಅಲ್ಲಿ ಏನೆಲ್ಲ ನಾವು ಒಂದು 17 ಪಾಯಿಂಟಲ್ಲಿ ಕಮಿಷನರು ಅವರಿಗೆ ಲೆಟರ್ ಬರೆದಿದ್ರು ಹಿಂದೆ. ಅದರಲ್ಲಿ ಏನೆಲ್ಲ ಮಾಡಿದ್ದಾರೆ ಏನು ಇದೆಲ್ಲ ವೆದರ್ ಇಟ್ ಈಸ್ ಈವನ್ ಸ್ಪೆಕ್ಟೇಟರ್ಸ್ ಇಲ್ಲದೇ ಇದ್ದರೂ ಕೂಡ ಮ್ಯಾಚ್ಗಳನ್ನ ಆಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ಕೊಂಡು ಬರ್ತಾರೆ. ಶಿಫಾರಸುಗಳನ್ನ ಪಾಲಿಸುವಂಥ ಸವಾಲು ಅದು ಈಗ ಅದು ಬೇರೆ. ಅದು ಏನು ಜನ ಇದ್ದರೆ, ಜನ ಸ್ಪೆಕ್ಟೇಟರ್ಸ್ ಇದ್ದರೆ ಆ ಕಂಡೀಷನ್ಸ್ ಎಲ್ಲವೂ ಕೂಡ ಎಫೆಕ್ಟಿಗೆ ಬರುತ್ತೆ. ಅದನ್ನು ಕೂಡ ಹೇಳಿದೆವು. ಅದು ಅವರು ಈಗಾಗಲೇ ಹೊಸ ಕಮಿಟಿ ಇದೆಯಲ್ಲ, ಬಂದು 15 ದಿವಸ ಆಗಿದೆ ಅವರಿಗೆ. ಅವರು ನಾವು ಪ್ರಾರಂಭ ಮಾಡ್ತೀವಿ, ಅದನ್ನೆಲ್ಲ ನಾವು ಕಂಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕಮಿಟಿಗೆ ಈಗ ಹೊಸ ಮಾಡಿರೋ ಕಮಿಟಿ ಎಷ್ಟು ದಿನ ರಿಪೋರ್ಟ್ ಕೊಡೋದಕ್ಕೆ ಈಗ ಹೋಗ್ತಾರೆ. ಒಂದು 5 ಗಂಟೆಗೆ ನಮಗೆ ತಿಳಿಸ್ತಾರೆ. ಅದಾದಮೇಲೆ ನಾವು ಡಿಸಿಷನ್ ತಗೊಳ್ತೀವಿ.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ. ಎಲ್ ಎನ್ ಸ್ವಾಮಿ, ಬಹಳ ಕುತೂಹಲ ಇದೆ ಮತ್ತು ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳು ಅವಕಾಶ ಸಿಗಬೇಕು ಅಂತಲೇ ಕಾಯ್ದುಕೊಂಡು ಕೂತಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಸಮಿತಿಯ ಒಂದು ಸಭೆ ಏನಿದೆ ಮತ್ತು ಸರ್ಕಾರಕ್ಕೆ ಕೊಡುವಂಥ ವರದಿ ಪೂರಕವಾಗಿರುತ್ತಂತ ಅನಿಸುತ್ತಾ? ಪ್ರಭು, ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕ್ರಿಕೆಟ್ ಪಂದ್ಯಗಳನ್ನ ಆಡಿಸೋದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಕ್ರಿಕೆಟ್ ಆಡಿಸ್ಬೇಕು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವಕಾಶ ಕೊಡಬೇಕು ಅನ್ನೋದು KCA ಘಟಕದಿಂದ ಈಗ ಸಂಪೂರ್ಣವಾಗಿರುವಂತ ಒಂದು ಮನವಿಯನ್ನ ಮಾಡಿರುವಂತದ್ದು. ಈ ಹಿಂದೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ KCA ತಂಡ ಬೆಳಗಾವಿಯಲ್ಲೂ ಕೂಡ CM ಸಿದ್ದರಾಮಯ್ಯ ಸೇರಿದಂತೆ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು. ಈ ಎಲ್ಲಕ್ಕೆ ಸಂಬಂಧಪಟ್ಟಂತೆ ಯಾವುದು ಕಂಡೀಷನ್ಗಳು ಹಾಕಿದ್ರು ನಾವು ಅದನ್ನು ಒಪ್ಕೊಳ್ತೀವಿ. ಅಭಿಮಾನಿಗಳ ಒಂದು ಒತ್ತಡ ಆಗ್ತಾ ಇದೆ, ಅಭಿಮಾನಿಗಳು ಕೂಡ ಆಸೆ ಪಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಕ್ರಿಕೆಟ್ ಆಡಿಸೋದಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಮನವಿಯನ್ನ ಮಾಡಿದ್ರು. ಈ ಮನವಿ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ಪರ್ಮಿಷನ್ ಕೊಡಬೇಕು ಅನ್ನೋದು ಈಗ ಸರ್ಕಾರದ ಮುಂದೆ ಇರುವಂತ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಮಾಡಿರುವಂತದ್ದು. ಅದರಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ಮಾಡಿರಲಾಗಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ GBA ಆಡಳಿತದ ಅಧಿಕಾರಿಗಳು, ಉಳಿದ ಇನ್ನಿತರ ಅಧಿಕಾರಿಗಳು ಕೂಡ, ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇವರ ನೇತೃತ್ವದಲ್ಲಿ ಅಂದ್ರೆ ಬೆಂಗಳೂರು ಕಮಿಷನ್ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗಿದೆ. ಯಾವ ಕಂಡೀಷನ್ಗಳನ್ನ ಹಾಕ್ಬೇಕು, ಒಂದು ವೇಳೆ ಮತ್ತೆ ಪರ್ಮಿಷನ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಯಾವೆಲ್ಲ ಒಂದು ಭದ್ರತಾ ವಿಚಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಈಗಾಗಲೇ ಒಂದು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನ ಮಾಡಿರೋದು. ಈ ಕಮಿಟಿ ಯಾವ ಒಂದು ವರದಿ ಅಂದ್ರೆ ಸಂಜೆ 5 ಗಂಟೆ ಒಳಗೆ ಒಂದು ವರದಿ ಕೊಡುತ್ತೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಗೃಹ ಸಚಿವರಿಗೆ ಕೊಡಲಿರುವಂತಹ ಈ ವರದಿಯಲ್ಲಿ ಯಾವೆಲ್ಲ ಒಂದು ಕಂಡೀಷನ್ಗಳು ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದಾದ ಬಳಿಕ, ಸಭೆಯಾದ ಬಳಿಕ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳ್ತಾ ಇದ್ರು, ಅಂದ್ರೆ ಈಗಾಗಲೇ ಒಂದು ಕಮಿಟಿ ಮಾಡಿದೀವಿ, ಈ ಕಮಿಟಿನಲ್ಲಿ PWD ಹಾಗೂ ಫೈರ್ ಸೇರಿದಂತೆ ಹೆಲ್ತ್ ಅಧಿಕಾರಿಗಳು ಕೂಡ ಇದು ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ. ಈ ಅಧಿಕಾರಿಗಳು ಯಾವೆಲ್ಲ ಒಂದು ನಮ್ಮ ಕಂಡೀಷನ್ಗಳನ್ನ ಹಾಕ್ತಾರೆ, ಯಾವೆಲ್ಲ ಒಂದು ವರದಿ ಕೊಡ್ತಾರೆ ಅನ್ನೋದು, ಆ ನಂತರ ವರದಿ ಕೊಟ್ಟ ಬಳಿಕ ನಾನು ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತೀನಿ. ಆ ನಂತರ ಯಾವ ಹಂತದಲ್ಲಿ ಇದಕ್ಕೆ ಪರ್ಮಿಷನ್ ಕೊಡಬೇಕು, ಭದ್ರತಾ ಕ್ರಮಗಳನ್ನ ಯಾವನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಗೃಹ ಸಚಿವ ಪರಮೇಶ್ವರ್ ಹೇಳಿರುವಂತದ್ದು. ಜೊತೆಗೆ ಇನ್ನೊಂದು ಮಹತ್ವದ ವಿಚಾರ ಅಂದ್ರೆ, ಈಗಾಗಲೇ ಅಭಿಮಾನಿಗಳು ಕೇಳ್ತಾ ಇದ್ರು ಅಲ್ಲಿ ಕ್ರಿಕೆಟ್ ಆಡಿಸ್ಬೇಕು, ಹಾಗಾಗಿ ನಾವು ಅಭಿಮಾನಿಗಳಿಗೋಸ್ಕರ ಕ್ರಿಕೆಟ್ ಆಡಿಸ್ಬೇಕು ಅನ್ನೋದು ಕೂಡ ನಮ್ಮ ಒಂದು ತಂಡದ ಒಂದು ಹೋರಾಟ ಆಗಿದೆ, ನಾವು ಅದನ್ನು ಮಾಡೇ ಮಾಡ್ತೀವಿ ಅಂತ KCA ನೂತನ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿರುವಂತದ್ದು. ಈಗ ಸದ್ಯ ಅಲ್ಲಿ ಅಭಿಮಾನಿಗಳು ಇಲ್ಲದೆ, ಅಂದ್ರೆ ಕ್ರಿಕೆಟ್ ನೋಡೋಕೆ ಅಭಿಮಾನಿಗಳು ಇಲ್ಲದೆ ಕೂಡ ಪರ್ಮಿಷನ್ ಕೊಡಿ ಅಂತ ಕೂಡ ಒಂದು ಮನವಿ ಮಾಡಿರುವಂತದ್ದು.